ಯಪ್ಪ, ಒಂದ್ ನಿಮಿಷ ಜೀವನೇ ಹೋದಂಗಾಗಿತ್ತು. ಏನೇನೋ ಕೆಟ್ಟ ಯೋಚನೆ. ಥೂ, ಅದ್ ಸರಿ, ನೀವೆಲ್ಲ ಎಲ್ಲಿ ಹೋಗಿದ್ರಿ? ಫೋನ್ ನೋಡಿದ್ರೆ ಫೋನು ಸ್ವಿಚ್ ಆಫು. ಹೌದು, ಬಾಗ್ಲಲ್ಲೇನು ಕೂತಿದ್ದೀರಾ? ಅಕ್ಕ, ನಿನಗೆ ಫೋನ್ ಮಾಡಿ ಮಾಡಿ ಫೋನ್ ಸ್ವಿಚ್ ಆಫ್ ಆಯ್ತು. ಕಾದು ಕಾದು ವಾಪಸ್ ಬಂದ್ಬಿಟ್ವಿ. ನೀನೊಬ್ಳನ್ನೇ ಬಿಟ್ಟು ಬಂದ್ವಲ್ಲ ಅಂತ ಬೇಜಾರಾಯ್ತು. ಅದಕ್ಕೆ ಎಲ್ಲರೂ ಇಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ವಿ. ಎಲ್ರಿಗೂ ಒಂದು ಗುಡ್ ನ್ಯೂಸ್. ಅಪ್ಪ, ನಿನ್ನ ಮನೋಹರಿ ಅವಮಾನ ಮಾಡೋದ್ಲಲ್ವಾ, ಅದಕ್ಕೆ ಅವಳಿಗೆ ತಕ್ಕ ಪಾಠ ಕಲ್ಸ್ ಬಂದಿದ್ದೀನಿ. ಅಕ್ಕನ ಮದ್ವೆನ ಮೇಡ್ ಇನ್ ಹೆವೆನ್ ಅಲ್ಲಿ ಮಾಡಕ್ ಒಪ್ಕೊಂಡಿದ್ದಾಳೆ. ಅತ್ತೆ, ನಿನ್ ಗುಂಡನ್ ಹುಡ್ಕೋ ಕಾಂಟ್ರಾಕ್ಟ್ ಇವ್ರಿಗೆ ಕೊಟ್ಬಿಡೋಣ. ಆಗ ನಿನ್ ಮದ್ವೆ ಅಕ್ಕನ ಮದ್ವೆ ಒಂದೇ ಮಂಟಪದಲ್ಲೇ ಮಾಡ್ಬಿಡ್ಬೋದು. ನನ್ ಗುಂಡು ನನ್ನನ್ನೇ ಹುಡ್ಕೊಂಡ್ ಬರ್ತಾರೆ. ಸರಿ, ಬನ್ನಿ ಎಲ್ಲ ಒಳಗಡೆ ಹೋಗೋಣ. ಮಗಳೇ, ನನಗೊಬ್ಬ ಮಗ ಇದ್ದಿದ್ರು ನಿನ್ನಷ್ಟು ಜವಾಬ್ದಾರಿ ತಗೊಳ್ತಾ ಇರಲಿಲ್ಲ. ಅಪ್ಪ, ನಾನ್ ನಿಮ್ ಮಗನೇ. ನೀವು ನನ್ನ ಅದೇ ತರಾನೇ ಬೆಳೆಸಿದ್ದೀರಾ. ನನ್ ಫ್ಯಾಮಿಲಿ ತಂಟೆಗೆ ಯಾರಾದ್ರೂ ಬಂದ್ರೆ ನಾನ್ ಹೆಣ್ಣು ಹುಲಿನೇ.